ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಬಂದು ಅವರು ಕುಣಿಗಲ್ ಸೈಡ್, ಅವರು ಕುಣಿಗಲ್ ಹತ್ರ ರಂಗನಾಥ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಇವ್ರೇನೋ ಅರಸೇವೆ ಇಟ್ಕೊಂಡಿದ್ರು ಫಂಕ್ಷನ್, ಅದರಿಂದ ನಾವು ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸು ಮತ್ತು ನಾನು ನನ್ನ ತಂಗಿಗೂ ಇನ್ವೈಟ್ ಮಾಡಿದ್ದ ನಮ್ಮ ಫ್ರೆಂಡು, ಅದರಿಂದ ಅವಳು ನೆಕ್ಸ್ಟ್ ಅವಳು ಜಾಯ್ನ್ ಆಗ್ತಾಳೆ ಮುಂದೆ. ಇಬ್ಬರು ಫ್ರೆಂಡ್ಸು ನಾನು ಇಷ್ಟು ಜನ ಹೋಗ್ತಾ ಇದ್ದೀವಿ. ನನಗೆ ಅಂದರೆ ಅವರು ಸರ್ಕಲ್ಗೆ ಅವ್ರನ್ನ ಪಿಕಪ್ ಮಾಡಿ, ಇನ್ನೊಬ್ರು ಫ್ರೆಂಡ್ನಲ್ಲಿ ಪಿಕಪ್ ಮಾಡಿ ಇಲ್ಲಿ ಬರ್ತೀನಿ ಅಂತೇಳಿ, ನಮ್ಮ ಸರ್ಕಲ್ ಹತ್ರ ಬರ್ತೀನಿ ಅಂತ ಹೇಳಿದರು. ಅದರಿಂದ ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಅವ್ರ ಕಾಲ್ಗೋಸ್ಕರ. ಅವ್ರು ಕಾಲ್ ಮಾಡಿದ್ರು ಇಲ್ಲಿ ಬಂದಿದ್ದೀವಿ ಅಂತ. ಅವಾಗ ಇಲ್ಲಿ ಬಂದು ನಾನು ಜಾಯ್ನ್ ಆದೆ. ಇಲ್ಲಿ ನೋಡಿ, ವಿಡಿಯೋ ನೋಡಿ, ಹಾಯ್ ಮಾಡಿ. ಲಾಗ್ ಮಾಡೋಕ್ಕೆ ಈಗ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರೇಷ್ಮಾ ನೋಡಿ ಫ್ರೆಂಡ್ಸ್ ಅನ್ನೋದು, ಅದು ಯಾರೋ ಹೋದಾಗ ಇವಾಗ ಸೂಪರ್ ಪಾಪ್ಯುಲರ್ ಆಗ್ಬಿಟ್ಟಿದ್ರು ನೋಡಿ ಫ್ರೆಂಡ್ಸ್. ಇಲ್ಲಿ ಹಾಗೆಯೇ ಕುಣಿಗಲಿಂದ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ, ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಾವು ಇಲ್ಲಿಂದ ಫಸ್ಟು ನಾವು ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು, ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ರಂಗನಾಥ ಸ್ವಾಮಿ ಟೆಂಪಲ್ಗೆ. ಪೂಜೆ ಮಾಡಿಸ್ಕೊಂಡಾದ್ಮೇಲೆ ನಮ್ಮ ಫ್ರೆಂಡರಲ್ಲಿ ಕನ್ವೆನ್ಷನಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ, ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಜೋರು ಮಳೆ ನಿನ್ನೆ ಅಂತ ಜೋರೇನಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಬರ್ತಿತ್ತು ಅಷ್ಟೇ. ಹಾಗೆ ನನ್ನ ತಂಗಿನೂ ಕೂಡ ಜಾಯ್ನ್ ಆದ್ಲು. ಹಾಗೇನೆ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹಾಗೆ ಸಹ ತೋರಿಸ್ತೀನಿ ನಿಮ್ಮ ಮುಂದೆ, ನೋಡಿ ಎಂಜಾಯ್ ಮಾಡಿ. ಏನು ಅಲ್ಲ, ಯಾವಾಗ ಗುಡ್ ನ್ಯೂಸ್ ಕೊಡೋದು? ನಿಧಾನ ಕಟ್ಟಿ ಮಾಡ್ಕೊಳ್ಳಿ ಸುಮ್ಮನೆ. ಟೆಂಪಲ್ ಹತ್ರ ರೀಚ್ ಆದ್ವಿ. ಟೆಂಪಲ್ ಹತ್ರ ಬಂದಮೇಲೆ ನಾವು ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ. ರಂಗನಾಥ ಸ್ವಾಮಿ ಟೆಂಪಲ್ ವಿಶೇಷತೆ ಏನಂತ ಹೇಳಿದ್ರೆ, ಈ ಟೆಂಪಲ್ಲು ಈ ದೇವರು ಉದ್ಭವ ಮೂರ್ತಿ. ಹಾಗೆಯೇ ಈ ದೇವರಿಗೆ ಬಾಗಿಲಿಲ್ಲ, ಓಕೆನಾ, ಬಾಗಿಲಿಲ್ಲ. ಯಾಕೆ ಅಂದರೆ ಹಿಂದೆ ಒಂದ್ಸಲ ಹಿಂಗೆ ಬಾಗಿಲು ಡೋರ್ ಇಲ್ಲ ಅಂತ ಡೋರ್ ಮಾಡಿಸಿ ಹಾಕಿದಾಗ ದೇವರು ಅದನ್ನು ಕಾಲಲ್ಲಿ ಒದ್ದಾಗ ಅದು ಆ ಬಾಗಿಲು ಹೋಗಿ ಕುಣಿಗಲ್ ಕೆರೆಯಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಇದ್ರದ್ದು ವಿಶೇಷತೆನೇ ಇದು ಅಂತಲೇ ಹೇಳ್ಬೋದು. ಬಟ್ ಇದುವರೆಗೂ ಕೂಡ ಅಲ್ಲಿ ಬಾಗಿಲಿಲ್ಲ, ಯಾವಾಗಲೂ ಓಪನ್ನೇ ಇರುತ್ತೆ. ಬಟ್ ತುಂಬ ಇಷ್ಟ ಆಯಿತು ನನಗೂ ಕೂಡ. ಉದ್ಭವ ಮೂರ್ತಿ ಅಲ್ವಾ, ಒಂಥರ ಅದು ಒಳಗಡೆ ಅದು ಕಲ್ಲು ಥರ ಉದ್ದಕ್ಕೆ ಇದೆಯಲ್ಲ ದೇವ್ರದ್ದು, ಅದು ಬೆಳೀತಾನೆ ಇದೆ ಅಂತ ಹೇಳ್ತಾರೆ. ಬಟ್ ಚೆನ್ನಾಗಿತ್ತು. ಬೆಟ್ಟದ ಮೇಲೆ ಬರೀ ದೇವಸ್ಥಾನ ಒಂದೇ ಇದೆ. ಕೆಳಗಡೆ ಏನಾದರೂ ಇಲ್ಲ ಹರಿಸ್ಕೊಂಡಿರೋರಲ್ಲಿ ಏನೇ ಹರಕೆ ಕಟ್ಕೊಂಡು ಮಾಡ್ಕೊಳ್ಳೋದಾಗಲಿ, ಅವರೆಲ್ಲ ಕೆಳಗಡೆ ಕನ್ವೆನ್ಷನ್ ಹಾಲ್ ಇರುತ್ತೆ, ಸಮುದಾಯ ಭವನಗಳ ಹತ್ರ ಎಲ್ಲ ಇರುತ್ತಲ್ವ, ಅಲ್ಲಿ ಅವ್ರು ಫಂಕ್ಷನ್ ಮಾಡ್ಕೊಳ್ತಾರೆ. ಹಾಗೆ ನಾವು ಪೂಜೆ ಮಾಡಿಸೋಣ ಅಂತೇಳಿ ಹಣ್ಣುಕಾಯಿ ತೊಗೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ತೊಗೊಳ್ತಾ ಇದ್ವಿ. ಬಟ್ ಇಲ್ಲೆಲ್ಲ ಒಂದೇ ಅಂಗಡಿ ಇರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಕಾಸ್ಟ್ಲಿನೇ ಹೇಳ್ತಾರೆ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ತೊಗೊಂಡು ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲ ಸೊಗ್ರವ ಮರ ತಗೊಳ್ತದೆ, ಜಾಗ ಐತೆ. ಬಾಳೆಹಣ್ಣು ನೀನು ಇಲ್ಲ ಅನ್ಕೊಂಬಿಟ್ರ, ಖಾಲಿ ಆಗೋದ ಎಲ್ಲ ಅನ್ಕೊಂಬಿಟ್ಟ. ಅದು ಎಲ್ಲ ಖಾಲಿ ಆಗ್ತದೆ.
ಅವ್ರು ಇಷ್ಟ ಅಂತಾರೆ. ಅವ್ರ ಮಗ ಇರೋದು. ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ನಿಮಗೂ ಸಹ ತೋರಿಸಿದ್ದೀನಿ ಒಳಗಡೆ ರಂಗನಾಥ ಸ್ವಾಮಿ ದರ್ಶನನ. ಇಷ್ಟ ಆಯಿತು ಅಂತ ನಿಮಗೂ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಮಗೂ ಇಷ್ಟ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ ಬಂದ್ವಿ. ಈಗ ಅಲ್ಲಿ ಕನ್ವೆನ್ಷನ್ ಹಾಲ್ಗೆ ಹೋಗ್ಬೇಕಲ್ವ ಊಟಕ್ಕೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ನೀವ್ಯಾರಾದರೂ ಈ ಟೆಂಪಲ್ಗೆ ಹೋಗಿದ್ರಾ, ಇಲ್ಲ ನೀವು ಅಲ್ಲಿನವರಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಹಾಗೆ ನೋಡಿ ಇಲ್ಲೆಲ್ಲ ಈ ಬೇಸಿಗೆಗೆ ಹಸಿರಾಗಿರೋದೆಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಮರಗಳೆಲ್ಲ. ಬಟ್ ಇಲ್ಲೆಲ್ಲ ಒಂದು ಸ್ವಲ್ಪ ಕಾಡು ಥರ ಅಲ್ವಾ, ಅದು ಗುಡ್ಡದ ಬೆಟ್ಟದ ಮೇಲಲ್ವ ಇರೋದು ಟೆಂಪಲ್ಲು. ಅದರಿಂದ ಇಲ್ಲೆಲ್ಲ ಒಂಥರ ಸ್ವಲ್ಪ ಕಾಡು ಥರ ಅಲ್ವಾ, ಅದರಿಂದ ಎಲ್ಲ ಮರಗಳೆಲ್ಲ ಇಲ್ಲೆಲ್ಲ ನೀರಿರಲ್ಲ, ಈ ಟೈಮಲ್ಲಿ ಮಳೆ ಇರಲ್ವಲ್ಲ, ಎಲ್ಲ ಒಂದು ಸ್ವಲ್ಪ ಹಸಿರು ಎಲ್ಲ ಕಡಿಮೆ. ಕನ್ವೆನ್ಷನ್ ಹತ್ರ ಬಂದ್ವಿ. ಇನ್ನೇನು ಊಟ ಮಾಡಬೇಕು, ಹೋಗಿ ಬನ್ನಿ ಅಲ್ಲಿ ಸಿಗ್ತೀನಿ. ಮೇಡಮ್ ಕತೆ ನಿಮ್ಮ ಕಾರ್ ಡ್ರೈವರ್ ಅಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಬಟ್ ನಾವು ಇಲ್ಲಿ ಊಟ ಮಾಡಿದ್ಮೇಲೆ ಈ ಕಡೆ ಸೈಡ್ ಆಟೋದಲ್ಲಿ ಬಂದು ಕುಳಿತಿದ್ವಿ. ಹಾಗೆ ಇಲ್ಲಿ ಇವ್ರು ನನ್ನ ಫ್ರೆಂಡರ ಅಮ್ಮ ಅಲ್ವಾ, ಅವ್ರಿಗೂ ಸಹ ಎಲ್ಲರಿಗೂ ಹೇಳ್ಬಿಟ್ಟು, ನಮ್ಮ ಫ್ರೆಂಡವ್ರಿಗೆಲ್ಲ ಹೇಳ್ಬಿಟ್ಟು ನಾವು ಹೊರಟ್ವಿ. ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಆಗುತ್ತೆ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತೇಳಿ, ಬೆಂಗಳೂರು ಅಷ್ಟು ರೀಚ್ ಆಗೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋನ ಟೈಮ್ ಕೊಟ್ಟು ನೋಡೋಕ್ಕೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಂಗ್ಳೂರಿಗೆ ನಾವು ಹೊರಡ್ತಾ ಇದ್ದೀವಿ. ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು 5 ನಿಮಿಷ ಅಷ್ಟೇ ರೆಸ್ಟ್ ಮಾಡಾದ್ಮೇಲೆ ಆಮೇಲೆ ಟೀ ಮಾಡಿಕೊಟ್ಟೆ. ಎಲ್ಲರಿಗೂ ಟೀ ಮಾಡಿ ನಾನು ಸಹ ಅವ್ರ ಕುಡಿದು ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ನಿಮಗೂ ಸಹ ಇದಿಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನನಗೆ ವಿಡಿಯೋಗೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.